ಇನ್ನು ದೆಹಲಿಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಟೀಮ್ ತೆರಳಿದೆ. ಕಮಲದಲ್ಲಿ ಎದ್ದಿರುವಂತಹ ದಂಗೆ ನಿಲ್ಲುವಂತಹ ತಣ್ಣಗಾಗುವಂತಹ ಲಕ್ಷಣಗಳು ಇಲ್ಲ. ಇನ್ನೂ ಇದು ಮುಂದುವರೆದಿದೆ. ಬೆಂಗಳೂರಿನಿಂದ ಈಗ ದೆಹಲಿಗೆ ಹೊರಟಿದ್ದಾರೆ ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ, ಎನ್ಆರ್ ಸಂತೋಷ್ ಇವತ್ತು ರಾತ್ರಿ ತೆರಳುತ್ತಾರೆ. ಸೊ ಶಾಸಕರಾಗಿರುವಂತಹ ಯತ್ನಾಳ್, ಬಿಪಿ ಹರೀಶ್, ಅವ್ರ ಜೊತೆಗೆ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಇವರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರ ಚುನಾವಣೆ ಬಗ್ಗೆ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ ಹೈಕಮಾಂಡ್ ಜೊತೆಗೆ. ಸೊ ಹೈದರಾಬಾದ್ನಿಂದ ದೆಹಲಿಗೆ ತೆರಳುತ್ತಾರೆ ಈ 3-4 ಜನ ಮುಖಂಡರುಗಳು. ಸೊ ಕಮಲಪಾಳ್ಯದಲ್ಲಿ ಎದ್ದಿರುವಂಥ ಈ ಅಸಮಾಧಾನ ಇದೆ. ವಿಜಯೇಂದ್ರ ವರ್ಸಸ್ ಯತ್ನಾಳ್ ಟೀಮ್ ಅಂತಲೇ ಬಿಂಬಿತವಾಗಿರುವಂಥ ಈ ಹಗ್ಗ ಜಗಾಟ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಯತ್ನಾಳ್ ತಮ್ಮ ತಂಡವನ್ನು ಕರ್ಕೊಂಡು ದೆಹಲಿಗೆ ಹೊರಡ್ತಾ ಇದ್ದಾರೆ ಅಂತೇಳಿ. ಇನ್ನು ಆ ಪಕ್ಷಕ್ಕೆ ಏನು ಡ್ಯಾಮೇಜ್ ಆಗಬೇಕೋ ಅದು ಆಗೋಗಿದೆ. ಈ ಮಾತನ್ನು ಹೇಳಿರೋದು ಬಿ.ವೈ. ವಿಜಯೇಂದ್ರ. ಶಿವಮೊಗ್ಗದಲ್ಲಿ ಮಾತನಾಡುವಂಥ ಬಿ.ವೈ. ವಿಜಯೇಂದ್ರ, ಒಂದು ವಾರದಲ್ಲಿ ಯಾರು ರಾಜ್ಯಾಧ್ಯಕ್ಷ ಅನ್ನೋದು ಗೊತ್ತಾಗುತ್ತೆ, ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ಇರಲಿ, ರಾಜ್ಯಾಧ್ಯಕ್ಷರ ಆಯ್ಕೆ ಬಳಿಕ ಎಲ್ಲವೂ ಕೂಡ ಸರಿಯಾಗತ್ತೆ. ಕಳೆದ 1 ವರ್ಷದಿಂದ ನಾನು ಕೂಡ ಈ ಸ್ಥಾನವನ್ನು ನಿಭಾಯಿಸ್ಕೊಂಡು ಬಂದಿದ್ದೀನಿ, ಅಧ್ಯಕ್ಷ ಸ್ಥಾನವನ್ನು. ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ನಾನು ಬಂದಿದ್ದೀನಿ. ಇನ್ನೇನು 8-10 ದಿನಗಳಲ್ಲಿ ರಾಜ್ಯಾಧ್ಯಕ್ಷರ ಬಗ್ಗೆ ಸ್ಪಷ್ಟ ಉತ್ತರ ಸಿಗುತ್ತೆ. ನನಗೆ ಕೊಟ್ಟಂಥ ಜವಾಬ್ದಾರಿಯನ್ನು ನಾನು ನಿಭಾಯಿಸಿದ್ದೀನಿ ಅಂತ ಹೇಳುವ ಮೂಲಕ ಮುಂದೆ ಹಾಗಾದರೆ ಇವರ ಅಧ್ಯಕ್ಷಗಿರಿ ಬದಲಾಗುತ್ತಾ, ಬೇರೆ ಹೊಸ ಅಧ್ಯಕ್ಷನ ಆಯ್ಕೆ ಆಗುತ್ತಾ, ಇದೆಲ್ಲದಕ್ಕೂ ಕೂಡ ಇನ್ನು 8-10 ದಿನಗಳಲ್ಲಿ ಉತ್ತರ ಸಿಗುತ್ತೆ. ಆ ಬಳಿಕ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ ಅಂತೇಳಿ ಶಿವಮೊಗ್ಗದಲ್ಲಿ ಬಿ.ವೈ. ವಿಜಯೇಂದ್ರ ಮಾತಾಡ್ತಾರೆ. ಎಲ್ಲವೂ ಏನೇನು ಡ್ಯಾಮೇಜ್ ಆಗಬೇಕೋ ಸಾಕಷ್ಟು ಆಗಿದೆ. ಇನ್ನೊಂದು ವಾರ 8 ದಿನದಲ್ಲಿ ಏನು ರಾಜ್ಯದ ಅಧ್ಯಕ್ಷ ಯಾರಾಗ್ತಾರೆ ಅಂತೇಳಿ ಉತ್ತರ ಸಿಗ್ತದೆ. ಅದಾದ ನಂತರದಲ್ಲಿ ಎಲ್ಲವೂ ಕೂಡ ಸರಿ ಹೋಗ್ತದೆ ಅಂತ ಕಾಣ್ತದೆ. ನನಗಂತೂ ವಿಶ್ವಾಸ ಇದೆ. ನಾನು ಯಾವುದೇ ಬಹಿರಂಗ ಹೇಳಿಕೆಯನ್ನು ನೀವು ಕಳೆದ 1 ವರ್ಷದಲ್ಲಿ ನೀವು ನೋಡಿ, ಯಾರು ಏನೇ ಹೇಳಿಕೆಯನ್ನು ಕೊಟ್ಟರೂ ಕೂಡ ಯಾರ ವಿರುದ್ಧನೂ ಕೂಡ ನಾನು ಹೇಳಿಕೆಯನ್ನು ಕೊಟ್ಟಿಲ್ಲ. ಯಾವುದೇ ಬಹಿರಂಗ ಹೇಳಿಕೆಯನ್ನು ಪಕ್ಷದ ವಿರುದ್ಧನ ಹೇಳಿಕೆಯನ್ನು ಕೊಟ್ಟಿಲ್ಲ. ಹಾಗಾಗಿ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯದ ಅರಿವು ಕೂಡ ನನಗಿದೆ. ಈ ಒಂದು ದೊಡ್ಡ ಜವಾಬ್ದಾರಿಯನ್ನು ಭಾಳ ಯಶಸ್ವಿಯಾಗಿ ಕಳೆದ 1 ವರ್ಷ ನಾನು ನಡೆಸ್ಕೊಂಡು ಬಂದಿದ್ದೇನೆ. ಹಾಗಾಗಿ ಏನು ಇನ್ನೊಂದು ವಾರ 8 ದಿನದಲ್ಲಿ ರಾಜ್ಯದ ಅಧ್ಯಕ್ಷರು ಯಾರು ಅಂತಕ್ಕಂಥ ಉತ್ತರ ಸಿಗ್ತದೆ. ತದನಂತರದ ಎಲ್ಲ ಸಮಸ್ಯೆಗಳು ಕೂಡ ಸಮಸ್ಯೆಗಳು ಕೂಡ ಪರಿಹಾರ ಸಿಗ್ತದೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಾವು ಪ್ರತಿನಿಧಿ ಕಿರಣ್ ಹನಿಯಡ್ಕ. ಕಿರಣ್, ಈಗ ವಿಜಯೇಂದ್ರ ಅವರ ಮಾತುಗಳನ್ನು ಕೇಳ್ತಾ ಹೋದರೆ, ಅಂದರೆ 1 ವರ್ಷದಿಂದ ನಾನು ಕೂಡ ನಿಭಾಯಿಸ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ, ಬಹುಶಃ ಇನ್ನು 8-10 ದಿನಗಳಲ್ಲಿ ಬದಲಾಗುತ್ತೆ ಅಧ್ಯಕ್ಷಗಿರಿ ಅನ್ನುವಂಥ ಒಂದು ಮುನ್ಸೂಚನೆಯನ್ನು. ಅದ್ರ ಜೊತೆಗೆ ಈಗ ಯತ್ನಾಳ್ ಬೇರೆ ಈಗ ಅವ್ರ ಟೀಮ್ ಕರ್ಕೊಂಡು ದೆಹಲಿಗೆ ಹೋಗಿರುವಂಥದ್ದು. ಸೊ ಅಲ್ಲಿ ಏನು ಚರ್ಚೆಗೋಸ್ಕರ, ಅಂದರೆ ಅಧ್ಯಕ್ಷಗಿರಿಗೋಸ್ಕರ ಟವಲ್ ಹಾಕುವಂಥ ಒಂದು ವಿಚಾರ ತಮ್ಮ ಬೆಂಬಲಿಗರಿಗೆ ಕೊಡಬೇಕು ಅನ್ನುವಂಥದ್ದು. ಸೊ ಏನು ನಡೀತಾ ಇದೆ ಓವರಾಲ್ ಈಗ ಬಿಜೆಪಿಯಲ್ಲಿ? ಹಾಗಾದ್ರೆ ಕಿರಣ್. ರೆಹಮಾನ್, ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಚುನಾವಣೆ ನಡೀಬೇಕನ್ನುವಂತ ಒತ್ತಡವನ್ನ, ಪ್ರಯತ್ನವನ್ನ ಯತ್ನಾಳ್ ಮತ್ತು ಅವರ ತಂಡ ಮಾಡ್ತದೆ. ಹೀಗಾಗಿ ಆ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ತಮ್ಮ ತಂಡದ ಜೊತೆ ಶಾಸಕ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಅವರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಈಗಾಗಲೇ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಮತ್ತು ಶಾಸಕ ರಮೇಶ್ ಜಾರಕಿಹೊಳಿ ದೆಹಲಿಗೆ ಹೊರಟಿದ್ದಾರೆ. ಇವತ್ತು ರಾತ್ರಿ ವೇಳೆಗೆ ಯತ್ನಾಳ್, ಅದೇ ರೀತಿ ಶಾಸಕ ಬಿಪಿ ಹರೀಶ್ ಮತ್ತು ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ದೆಹಲಿಗೆ ತೆರಳುತ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಮತ್ತು ಉಳಿದಂತ 3-4 ಜನ ಮುಖಂಡರುಗಳು ಹೈದರಾಬಾದ್ನಿಂದ ನೇರವಾಗಿ ದೆಹಲಿಗೆ ತೆರಳುತ್ತಾರೆ ಇವತ್ತು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ವಿಚಾರದಲ್ಲಿ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಚುನಾವಣೆ ನಡೆಯುತ್ತೋ ಅಥವಾ ಸಹಮತದಿಂದ ಅಧ್ಯಕ್ಷರ ಆಯ್ಕೆ ಮಾಡಲಾಗುತ್ತಾ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇವತ್ತು ಶಿವಮೊಗ್ಗದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ 8-10 ದಿನಗಳಲ್ಲಿ ಈ ಬಗ್ಗೆ ಸ್ಪಷ್ಟತೆ ಸಿಗಲಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಆದ್ರೆ ಈಗ ಸಂಸತ್ ಅಧಿವೇಶನ ಕೂಡ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ, ಅಂದ್ರೆ ರಾಜ್ಯದ ಬಿಜೆಪಿ ಸಾಂಸ್ಥಿಕ ಚುನಾವಣೆಯ ಮೇಲುಸ್ತುವಾರಿ ಆಗಿರುವಂತಹ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಯಾವಾಗ ರಾಜ್ಯಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಆಗಿದೆ. ಯಾಕಂದ್ರೆ ಅಧಿವೇಶನದಲ್ಲಿ ಅವರು ಸಂಪುಟ ದರ್ಜೆ ಸಚಿವರಾಗಿ ಪಾಲ್ಗೊಳ್ಳಬೇಕಾದಂತ ಅನಿವಾರ್ಯತೆ ಕೂಡ ಇದೆ. ಹಾಗಾಗಿ 8-10 ದಿನಗಳ ಒಳಗಾಗಿ ಅವರು ರಾಜ್ಯಕ್ಕೆ ಬರೋದಕ್ಕೆ ಅವರಿಗೆ ಅವಕಾಶ ಸಿಗುತ್ತೋ ಅಥವಾ ವಾರಾಂತ್ಯದ ವೇಳೆಗೆ ಏನಾದ್ರೂ ಬಂದು ಅವರು ಇಲ್ಲಿ ಈ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸ್ಕೊಡ್ತಾರ ಅನ್ನುವಂಥದ್ದು ಕೂಡ ಇನ್ನೂ ಕೂಡ ಆ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಆ ಹಿನ್ನೆಲೆಯಲ್ಲಿ ಈ ಒಂದು ಇರುವಂತಹ ಸೀಮಿತ ಸಮಯದ ಅವಧಿಯಲ್ಲಿ ಯತ್ನಾಳ್ ಮತ್ತು ಅವರ ತಂಡ ದೆಹಲಿಗೆ ಹೋಗಿ ಈ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಚುನಾವಣೆ ನಡೆಸಬೇಕನ್ನುವಂತ ಒಂದು ಒತ್ತಡವನ್ನು ಹಾಕುವಂತ ಪ್ರಯತ್ನವನ್ನ ಮಾಡ್ತದೆ. ಇದಕ್ಕೂ ಮುನ್ನ ಅವರು ದೆಹಲಿಯಲ್ಲಿ ಸಂಸದರನ್ನು ಕೂಡ ಭೇಟಿ ಮಾಡಿ ತಮ್ಮ ತಂಡದ ಬಲವನ್ನ ವೃದ್ಧಿ ಮಾಡಿಕೊಳ್ಳುವಂತಹ ಪ್ರಯತ್ನದಲ್ಲೂ ಕೂಡ ಅವರಿದ್ದಾರೆ. ಮತ್ತೊಂದು ಕಡೆ ಜಿಲ್ಲಾಧ್ಯಕ್ಷ ನೇಮಕಾತಿಯಲ್ಲಿ 23 ಜಿಲ್ಲೆಗಳ ಅಧ್ಯಕ್ಷರ ಘೋಷಣೆ ಆಗಿರುವಂತಹ ಘೋಷಣೆಯನ್ನ ರದ್ದು ಮಾಡಬೇಕನ್ನುವಂತ ಒತ್ತಾಯವನ್ನು ಕೂಡ ವರಿಷ್ಠರ ಮುಂದೆ ಇಡುವಂತಹ ಒಂದು ಲೆಕ್ಕಾಚಾರವನ್ನು ಕೂಡ ಹಾಕಿಕೊಂಡು ದೆಹಲಿಗೆ ಯತ್ನಾಳ್ ಮತ್ತು ಉಳಿದಂತಹ ಶಾಸಕರು ಹಾಗೂ ತಂಡದ ಸದಸ್ಯರು ತೆರಳುತ್ತಾ ಇದ್ದಾರೆ. ಇವತ್ತು, ನಾಳೆ ಅಥವಾ 2-3 ದಿನಗಳ ಕಾಲ ದೆಹಲಿಯಲ್ಲಿ ಉಳಿದು ಸಂಸದರ ಜೊತೆ ಸಭೆಯನ್ನ ಮಾಡಿ, ಚರ್ಚೆಯನ್ನ ಮಾಡಿ, ನಂತರ ವರಿಷ್ಠರನ್ನು ಕೂಡ ಭೇಟಿ ಮಾಡಿ ಒತ್ತಡವನ್ನು ಹಾಕುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈಗ ಸದಸ್ಯರು ಇವತ್ತು ನಾಳೆ ಒಳಗಾಗಿ ಎಲ್ಲರೂ ಕೂಡ ದೆಹಲಿಗೆ ತಲುಪ್ತಾ ಇದ್ದಾರೆ. ರೆಹಮಾನ್. ಥ್ಯಾಂಕ್ ಯು ಕಿರಣ್.